ಕೆಲವೊಮ್ಮೆ ಏನಾಗುತ್ತೆ, ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ಕೊಳ್ಳೆ ಚೆನ್ನಾಗಿದ್ದೀವಿ ಅಂತ ಸಹಜವಾಗಿ ಹೇಳ್ತೀವಿ. ಬಟ್ ನಮ್ಮೊಳಗಡೆ ಎಷ್ಟೇ ಬೇಸರ ಇರ್ಲಿ, ದುಃಖ ಇರ್ಲಿ, ಸಮಸ್ಯೆಗಳಿರ್ಲಿ, ಹೇಳ್ಕೊಡೋ ಪ್ರಯತ್ನ ಮಾಡಲ್ಲ ಅಂತ ಅನ್ಸುತ್ತೆ ಅಲ್ವಾ ಸರ್? ಅಂದ್ರೆ ಜನರನ್ನ ಅಂದ್ರೆ ಏನ್ ಗೊತ್ತಾ ಮೇಡಮ್, ದುಃಖ ಆಮೇಲೆ ನಮ್ ಸುಖ ಇದಕ್ಕೆ ಯಾರತ್ರ ಹೇಳ್ಕೊಂಡ್ರು ಅದಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮವರನ್ನು ತೀರಾ ಕಡಿಮೆ. ಯಾರತ್ರ ಹೇಳ್ಕೋಬೇಕು ಯಾರತ್ರ ಹೇಳ್ಬಾರ್ದು ಅನ್ನೋ ಗೊಂದಲನೇ ಜಾಸ್ತಿ. ಕೆಲವು ಸಲ ಮಿರರ್ ನೋಡ್ಕೊಂಡು ನಮ್ಗೆ ನಾವು ಹೇಳ್ಕೊತೀವಿ ಹೀಗೀಗೆ ಅಂತ. ಈ ಒಂದ್ ಮನೆಯಲ್ಲೂ ಹೇಳ್ಕೋಬಹುದು ಕೆಲವೊಂದು ವಿಷಯ ಹೇಳ್ಕೊಂಡ್ರೆ ಮನೆಯವ್ರಿಗೆ ಎಫೆಕ್ಟ್ ಆಗುತ್ತೆ, ಅವ್ರು ಬೇಜಾರಾಗಿ ಮಾಡ್ಕೋತಾರೆ ಅಂತ ಅವ್ರಿಗೆ ಹೇಳಕ್ ಆಗಲ್ಲ. ಕೆಲವೊಂದ್ ಏನಾಗುತ್ತೆ ನಮ್ಮಲ್ಲೇ ಹುದುಗಿ ಹೋಗುತ್ತೆ, ಏನು ಮಾಡಕ್ ಆಗಲ್ಲ. ಅದು ಇರುತ್ತೆ. ಅಂದ್ರೆ ಏನೋ ಒಂದ್ ಸಾಧನೆ ಮಾಡ್ಬೇಕು, ಏನೋ ಅಚೀವ್ ಮಾಡ್ಬೇಕು ಅಂತ ಯಾವ್ದೋ ಹಳ್ಳಿಯಿಂದ ಈ ಸಿಟಿಗೆ ಬರ್ತೀವಿ, ತುಂಬಾ ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಆ ದಾರಿಯಲ್ಲಿ ಸಾಕಷ್ಟು ಅಡೆತಡೆಗಳು ಸ್ವಾಭಾವಿಕವಾಗಿ ಇದ್ದೇ ಇರುತ್ತೆ. ಕೆಲವು ಸಲ ಏನ್ ಅನ್ಸುತ್ತೆ ಅಂದ್ರೆ ಇಲ್ಲಿ ತನಕ ಬಂದಿದೀವಲ್ಲ ಅಂತ ಹಿಂತಿರುಗಿ ನೋಡಿದಾಗ ಖುಷಿ ಅನ್ಸುತ್ತೆ. ಅಲ್ಲಿ ನಮ್ಗೆ ತೃಪ್ತಿ ತಗೊಂಡು ನೆಕ್ಸ್ಟ್ ಏನೋ ಮಾಡ್ಬೇಕಪ್ಪ, ಏನಾದ್ರು ಸಿಗ್ಬೋದು ಅನ್ನೋ ತರದಲ್ಲಿ ಇರ್ತೀವಿ ಅಷ್ಟೇ. ಸರ್, ಪುಟ್ಟಕ್ಕನ ಮಕ್ಕಳ ಧಾರಾವಾಹಿ ನಿರ್ದೇಶನವನ್ನ ಮಾಡ್ತಾ ಇದ್ದೀರಾ, ಈಗ ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ಒಂದು ಸ್ಟಾರ್ಟ್ ಆದಾಗಿಂದ TRP ನಂಬರ್ ಇತ್ತು, ಆಮೇಲೆ ಸ್ಲಾಟ್ ಚೇಂಜ್ ಆದ ನಂತರ ಮತ್ತೆ ಸುಧಾರಿಸ್ಕೊಂಡು ಮತ್ತೆ ಅದ್ರ ಒಂದು ರೇಸಿಗೆ ಬಂದಿದೆ, ಹೇಗೆ ಅನಿಸ್ತಿದೆ ಸರ್? ಪುಟ್ಟಕ್ಕನ ಮಕ್ಕಳು ಅನ್ನೋದು ಅದು ಜನರ ಕಥೆನೆ. ಅಂದ್ರೆ ಪ್ರತಿ ಮನೆಯಲ್ಲಿ ಒಬ್ಬ ಪುಟ್ಟಕ್ಕ ಇದ್ದೇ ಇರ್ತಾಳೆ, ಪುಟ್ಟಕ್ಕನ ಮಕ್ಕಳು ಇದ್ದೇ ಇರ್ತಾರೆ. ಹೆಣ್ಣಿಲ್ದರ ಭೂಮಿ ಇದೆಯಾ ಅಂದ್ರೆ ಭೂಮಿ ಇರಕ್ ಸಾಧ್ಯನಾ? ನಮ್ ಮನೆ ಅಂದ್ಮೇಲೆ ಒಂದ್ ಹೆಣ್ಣು ಇರ್ಲೇಬೇಕು. ಅವಳು ಶ್ರೀಮಂತ ಇರ್ಬೋದು, ತುಂಬಾ ಸಾಕಷ್ಟು ಓದಿರ್ಬೋದು, ಏನೋ ಅಚೀವ್ಮೆಂಟ್ DC ಅಥವಾ ಇಡೀ ದೇಶದ ಪ್ರಧಾನಮಂತ್ರಿನೇ ಆಗಿರ್ಬೋದು. ಹೆಣ್ಣು ತನಗೆ ಬರುವಂತ ಒಂದಿಷ್ಟು ತೊಂದರೆಗಳು, ಒಂದಿಷ್ಟು ನೋವುಗಳು ಅದು ಇದ್ದೇ ಇರತ್ತೆ. ಹಾಗಾಗಿ ನಮ್ಮ ಧಾರಾವಾಹಿ ಅವ್ರಿಗೆಲ್ಲರಿಗೂ ಅದು ಟಚ್ ಆಗತ್ತೆ. ಎಲ್ಲ ಒಂದು ಈ ಘಟನೆ ನಮ್ಮ ಜೀವನದಲ್ಲಿ ಹಿಂಗ್ ಪಾಸ್ ಆಗಿದೆ, ಇಲ್ಲ ಪಕ್ಕದ ಮನೇಲಿ ನೋಡಿದೀವಿ, ನಮ್ ಜೀವನದಲ್ಲೋ ನಡೀತು ಅಂತ ಅನ್ಸಿದೆ. ಕಂಟೆಂಟ್ ಚೆನ್ನಾಗಿದೆ, ಹಾಗಾಗಿ ಜನ ಅದು ಸ್ವೀಕಾರ ಮಾಡಿದ್ದಾರೆ. ಯಾಕಂದ್ರೆ ಪುಟ್ಟಕ್ಕನ ಮಕ್ಕಳು ಅನ್ನೋದು ಹೆಣ್ಮಕ್ಳ ಕತೆ. ಹೆಣ್ಣು ಮಕ್ಕಳು ಅದನ್ನ ಇವತ್ತು ನೋಡ್ಕೊಂಡು ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇರೋದೇ ಹೆಣ್ಮಕ್ಳು. ಇವತ್ತು 800 ಎಪಿಸೋಡ್ ಆಗಿದೆ ಮೇಡಮ್. ಇವತ್ತಿಗೂ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದೀವಿ ಅಂದ್ರೆ ಗ್ರೇಟ್ ಅನ್ಸುತ್ತೆ. ಅದಕ್ಕೆ ನಾವು ಖಾಲಿ ಏನ್ ಗೊತ್ತಾ, ಒಂದು ಏನೋ ಒಂದು ಬಸ್ಸನ್ನೋ ಅಥವಾ ನೀವು ಏನೋ ವಾಹನ ಅನ್ಬೋದು ರೆಡಿ ಮಾಡಿ ಟ್ರ್ಯಾಕ್ ಮೇಲೆ ಬಿಟ್ಟಿರ್ತೀವಿ, ಅದನ್ನ ಜನನೇ ತಗೊಂಡು ಹೋಗೋದು. ಈ ಕತೆ ಸರಿ ಇಲ್ದಿದ್ದಾಗ ಅದು ಹಂಗಾಗ್ಬೇಕು ಹಿಂಗಾಗ್ಬೇಕು ಅವ್ರ ಫೀಡ್ಬ್ಯಾಕ್ ನಡುವೆನೆ ಓಡಾಡ್ತಾ ಇದೆ. ಆಕ್ಚುಲಿ ನಮ್ ಕತೆಗೆ ನಿರ್ದೇಶನ ಕತೆ ಎಲ್ಲ ಜನನೇ ಅಂತ ಹೇಳ್ಬೋದು ಒಂದ್ ಲೆಕ್ಕದಲ್ಲಿ. ಸರ್, ಇವಾಗ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯಲ್ಲಿ ಸ್ನೇಹ ತೀರ್ಕೊಂಡಿರೋದು, ನಾನು ಕಮೆಂಟ್ಸ್ ನೋಡ್ತಾ ಇದ್ದೆ, ಎಲ್ಲರೂ ಸ್ನೇಹ ತೀರ್ಕೋಬಾರ್ದಿತ್ತು, ನಮ್ಗೆ ಸ್ನೇಹ ನೋಡಿದ್ರೆ ಸೀರಿಯಲ್ ನೋಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ? ಹೈಯೆಸ್ಟ್ ನನಗೆ ಬೈದಿರೋದು. ತುಂಬಾ ಜನ ತುಂಬಾ ಕೆಟ್ಟದಾಗಿ ಬೈದಿದ್ದಾರೆ. ಬಟ್ ಏನ್ ಮಾಡುತ್ತೆ, ಅವ್ರು ಹೊಗಳಿದಾಗ ಹೊಗಳಿಸ್ಕೋತೀವಿ, ಬೈದಾಗ ಬೈಸ್ಕೊಳ್ಳೇಬೇಕು. ಯಾಕಂದ್ರೆ ಎರಡಕ್ಕೂ ಅವ್ರು ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಅವ್ರು ಅದಕ್ಕೆ ಅರ್ಹರು. ಈ ಸ್ನೇಹ ಕ್ಯಾರೆಕ್ಟರ್ ಥ್ರೂಔಟ್ ಮುಂದುವರಿಯೋದು. ಅವಳು ಏನಂದ್ರೆ ಎಜುಕೇಶನ್ ಪರ್ಪಸ್, ಅಂದ್ರೆ ನಾನು ಹೈಯರ್ ಸ್ಟಡಿಗೆ ಹೋಗ್ಬೇಕು, ಏನೋ ಮುಂದಕ್ಕೆ ದೊಡ್ಡ ವ್ಯಕ್ತಿ ಆಗ್ಬೇಕು ನಾನು ಎಜುಕೇಶನ್ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು, ಇದು ಒಂದು ವರ್ಷ ಸಂಜನಾ ಬೋರ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು 1 ವರ್ಷದಿಂದ ನಡೀತಾ ಇತ್ತು. ಇಲ್ಲಮ್ಮ ಈ ಎಜುಕೇಶನ್ ಏನು, ಇದನ್ನ ಚೆನ್ನಾಗಿ ನೀನ್ ಹೀರೋಯಿನ್ ಆಗ್ಬೇಕು, ನೀನ್ ಹಂಗಾಗ್ಬೋದು, ಸಿನಿಮಾ ಸಿಗತ್ತೆ. ಅದು ಎಷ್ಟೇ ನಾವು ಹೇಳಿದ್ರು ಆಕೆಗೂ ಅದು ಸಿನಿಮಾಗಳು ಟ್ರೈ ಮಾಡಿದ್ಲು ಅವಳು. ಆಮೇಲೆ ಸೀರಿಯಲ್ ಬಿಟ್ಟು ಇನ್ನೊಂದು ಸೀರಿಯಲ್ ಮಾಡಕ್ ಆಗಲ್ಲ. ಆಮೇಲೆ ಪುಟ್ಟಕ್ಕನ ತರ ಕತೆ ಇನ್ನೊಂದು ಸೀರಿಯಲ್ ಸಿಗುತ್ತೋ ಮಾಡ್ತೀವೋ ಅಂತ ಹೇಳಕ್ ಆಗಲ್ಲ ಮೇಡಮ್. ಹಿಟ್ಟು ಒಂದೇ ಆಗದ, ಪ್ರತಿ ಮಾಡಿದಲ್ಲೂ ಹಿಟ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಎಂಥದ್ದೇ ಇರ್ಬೋದು, ಅದು ಸಾಧ್ಯ ಇಲ್ಲ. ಇವೆಲ್ಲ ಆಗೋದು ಗಾಡ್ ಗಿಫ್ಟ್. ಅದಕ್ಕೆ ಇಲ್ಲ ಅವಳು ನಾನು ಓದ್ತೀನಿ, ಇಲ್ಲಿ ಏನೋ ಸ್ವಲ್ಪ ನನಗೆ ಸಿನಿಮಾಗಳಲ್ಲೂ ಆ ಥರದ್ದೇನು ಇದಿಲ್ಲ, ಸೀರಿಯಲ್ಗಳಲ್ಲೂ ಏನಿಲ್ಲ, ನಾನು ಎಜುಕೇಶನಲ್ಲಿ ಮುಂದುವರಿತೀನಿ, ನಾನು ಬ್ರಿಲಿಯಂಟ್ ಇದ್ದೀನಿ ಸರ್, ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡ್ಲು. ಆಮೇಲೆ ನಾನು ಚಾನಲ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಯಾವುದೇ ಒಂದು ಹುಡುಗಿ ಒಂದು ಎಜುಕೇಶನಲ್ ಆಗಿ ಮುಂದೆ ಹೋಗ್ಬೇಕು ಬೆಳಿಬೇಕು ಅನ್ನುವಾಗ ನಾವು ನಮ್ಮ ಸೀರಿಯಲ್ ಅಲ್ಲಿ ಕಟ್ ಹಾಕೊಂಡಿರೋದು ಸರಿ ಹೋಗಲ್ಲ, ನೋಡೋಣ ಬಿಡೋಣ ಆಕೆನ ಅನ್ನೋದ್ರಲ್ಲಿ ಆಕೆ ರಿಕ್ವೆಸ್ಟ್ ಇತ್ತು, ಅವ್ರ ಪೇರೆಂಟ್ ರಿಕ್ವೆಸ್ಟ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅವ್ಳನ್ನ ಒಳ್ಳೆ ರೀತಿಯಲ್ಲೇ ಕಳ್ಸ್ಕೊಟ್ಟಿದೀವಿ. ಅವಳಿಗೂ ಆ ಖುಷಿ ಇದೆ ಅಂತ ಅನ್ಕೋತೀವಿ. ಬಟ್ ಏನ್ ಗೊತ್ತಾ, ನಮ್ಮ ಇಲ್ಲಿ ಇನ್ನರ್ ಅಲ್ಲಿ ಏನ್ ನಡೀತೆ ಅದು ಆಡಿಯನ್ಸಿಗೆ ಗೊತ್ತಾಗಲ್ಲ. ನಾವು ಬೇಕಂತ ಸಾಯಿಸ್ತೀವೋ ಅಥವಾ ಆರೋ ಜಗದೀಶ್ ಜೊತೆಯಲ್ಲೂ ಹಾಗೆ ಮಾಡ್ದ ಇಲ್ಲೂ ಹಾಗೆ ಮಾಡ್ದ ಅಂತ ಬೈತಾರೆ. ಬಟ್ ಅದ್ ಏನ್ ನನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಸಿಚುವೇಶನ್ಗಳು ಹಾಗಿರುತ್ತೆ.
ಸಂಜನಾ ಬುಲಿಯು ಧಾರಾವಾಹಿಯಿಂದ ಹೊರಗಡೆ ಹೋಗ್ತಿರೋದಕ್ಕೆ ಸ್ನೇಹ ಪಾತ್ರವನ್ನ ಅಂಕೆ ಮಾಡ್ಬೇಕಾಗಿ ಬಂತು. ಆದ್ರೆ ಸ್ನೇಹ ಪಾತ್ರಕ್ಕೆ ಸಂಜನಾ ಬಿಟ್ಟು ಬೇರೆಯವ್ರನ್ನ ಹಾಕೊಳ್ಳೋದು ಅದೆಷ್ಟು ಚಾಲೆಂಜಿಂಗ್ ಸರ್? ಅದು ಇದಕ್ಕಿಂತ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಒಂದು ಪಾತ್ರ ಸತ್ತ ಮೇಲೆ ಇನ್ನೊಂದು ಪಾತ್ರನ ಸರಿಯಾಗಿ ನೋಡ್ತಾರೆ. ಯಾವ್ದೇ ಪಾತ್ರ ಅಥವಾ ಇನ್ನೊಂದು ಯಾವ್ದೋ ಪಾತ್ರ ಬಂದ್ರೆ ಅದು ಹುಟ್ಟಿನಿಂದ ಇರುತ್ತೆ ಆ ಕ್ಯಾರೆಕ್ಟರ್, ಅದ್ರ ಬಗ್ಗೆ ಜನಕ್ಕೆ ತಿಳುವಳಿಕೆ ಇರುತ್ತೆ, ಸರಿಯಾದ ಮಾಹಿತಿ ಇರುತ್ತೆ. ಇಲ್ಲಿ ಕಂಪ್ಯಾರಿಸನ್ ಶುರು ಆಗುತ್ತೆ. ಸಂಜನಾ ಹಿಂಗ ಆ ಸ್ನೇಹ ಪಾತ್ರ ಮುಂಚೆ ಇದ್ದವಳೆ ಚೆನ್ನಾಗಿದ್ಲು, ಈಗಿದ್ದವಳು ಚೆನ್ನಾಗಿಲ್ಲ, ಈಗಿದ್ದವಳು ಬೆಟರ್ ಆಗಿ ಮಾಡಿದ್ಲು, ಅವಳು ಚೆನ್ನಾಗಿ ಮಾಡ್ತಾ ಇರ್ಲಿಲ್ಲ. ಇದು ಬಿಟ್ಟು ಹೋದವ್ರಿಗೂ ಬೇಜಾರು, ಬಂದವರಿಗೂ ಬೇಜಾರು. ಆಡಿಯನ್ಸ್ ನ ಒಪ್ಸಕ್ ಏನಾಗುತ್ತೆ, ಒಂದ್ 4-5 ತಿಂಗಳ ಕಾಲ ಅದು ಇದಾಗ್ತಾನೆ ಇರುತ್ತೆ. ಇಲ್ಲ ಜೋಡಿ ಕಂಟಿಗೆ ಜೋಡಿ ಸರಿ ಹೋಗಿಲ್ಲ, ಇವೆಲ್ಲ ಬರ್ತದೆ ಮೇಡಮ್. ಅದಕ್ಕೆ ರಿಪ್ಲೇಸ್ ಮಾಡಿನೂ ಗೊತ್ತಿದೆ ನಮ್ಗೆ. ರಿಪ್ಲೇಸ್ ಮಾಡಿ ಜಾಸ್ತಿ ಯಾವ ಸೀರಿಯಲ್ ಅತಿಯಾಗಿ ಏನ್ ಹಿಟ್ ಆಗಿಲ್ಲ. ಹಿಟ್ ಆಗಿರೋದು ಒಂದೇ, ಲಕ್ಷ್ಮೀ ಬಾರಮ್ಮ. ಅಲ್ಲಿ ಹೀರೋನು 4 ಸಲ ಚೇಂಜ್, ಹೀರೋಯಿನ್ 4 ಸಲ ಚೇಂಜ್. ಬಟ್ ಈ ನನ್ನ ಆ ರಿಸ್ಕ್ ಬೇಡ. ಯಾಕೆಂದ್ರೆ ಈಗ 1000 ಆದ್ಮೇಲೆ ನಾವು ಇದನ್ನ 1000 ತಗೊಂಡು ಹೋಗೋಣ. ಅಲ್ಲಿ ತನಕ ಕತೆ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿರುವಾಗ್ಲೇ ಈ ಸೀರಿಯಲ್ ಅನ್ನ ಒಂದು ಸರಿಯಾದ ರೀತಿಯಲ್ಲಿ ವೈಂಡ್ ಅಪ್ ಮಾಡೋಣ ಅನ್ನೋದು ಚಾನಲಿಗೂ ನಮ್ಗಿರುವಂತ ಉದ್ದೇಶ. ಈ ಟೈಮಲ್ಲಿ ಅವೆಲ್ಲ ಯಾಕೆ ಸುಮ್ನೆ ತಗೋಬೇಕು ಅಂತ ಹೇಳ್ಬಿಟ್ಟು ವೈಂಡ್ ಅಪ್ ಸ್ನೇಹ ಪಾತ್ರನ ವೈಂಡ್ ಅಪ್ ಮಾಡ್ತೀವಿ. ಸರ್ ಇವಾಗ ಸ್ನೇಹ AS ಎಕ್ಸಾಮ್ ಮುಗಿಸಿ DC ಆಗಿದ್ದಾಳೆ, ಏನೇನೋ ಒಂದಷ್ಟು ಸಾಧನೆ ಮಾಡ್ತಾಳೆ ಅಂತ ವೀಕ್ಷಕರು ಕಾಯ್ತಾ ಕೂತಿದ್ರು. ಈಗ ಒಂಥರ ಮಹಿಳಾ ಗಾದೆ ತರ ಬರುತ್ತೆ ಸೀರಿಯಲ್. ಹೌದು. ಸೊ ಈ ಟೈಮಲ್ಲಿ ಈಗ ಸ್ನೇಹ ಪಾತ್ರನೇ ಅಂತ್ಯ ಆಗಿರೋದು ವೀಕ್ಷಕರಿಗೂ ಸಿಕ್ಕಾಪಟ್ಟೆ ಬೇಸರ ಆಗಿದೆ. ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ಇಲ್ಲ, ಅವ್ರಿಗೆ ಕಥೆಯಲ್ಲೇ ನಾವು ಬೇರೆ ತರದ್ದು ಏನೋ ಒಂದು ಅವ್ರಿಗೆ ಖುಷಿ ಆಗೋ ತರ ಏನೋ ಒಂದು ಮಾಡಕ್ ಹೊರಟಿದೀವಿ. ಅವ್ರಿಗೆ ಇಷ್ಟ ಆಗತ್ತೆ, ಫರ್ದರ್ ಮಾಡುವಂತದ್ದು ಇಷ್ಟ ಆಗತ್ತೆ, ಇಷ್ಟ ಪಡ್ತಾರೆ. ಯಾಕಂದ್ರೆ ನಮ್ ಪುಟ್ಟಕ್ಕ ಇದ್ದಾರೆ, ಪುಟ್ಟಕ್ಕನ ದೊಡ್ಡ ಮಗಳಿದ್ದಾಳೆ, ಪುಟ್ಟಕ್ಕನ ಚಿಕ್ಕ ಮಗಳಿದ್ದಾಳೆ, ಕಂಟಿ ಇದ್ದಾನೆ, ಬಂಗಾರಮ್ಮ ಇದ್ದಾರೆ. ಈ ಎಲ್ಲಾ ಸೀರಿಯಲ್ಗಳಲ್ಲಿ ಹೀರೋ ಹೀರೋಯಿನ್ ಮೇಲೆ ಕತೆ ಹೋಗ್ತಾ ಇರತ್ತೆ. ನಮ್ಮ ಸೀರಿಯಲ್ ಹೀರೋ ಹೀರೋಯಿನ್ ಮೇಲೆ ಹೋಗ್ತಾ ಇಲ್ಲ, ಕಥೆಯಲ್ಲಿ ಕಥೆಯಾಗಿ ಹೋಗ್ತಾ ಇದೆ. ಇಲ್ಲಿ ಪುಟ್ಟಕ್ಕ ಅವ್ರು ಲೀಡ್ ಮಾಡ್ತಾರೆ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಕಂಟಿ ಲೀಡ್ ಮಾಡ್ತಾನೆ, ಬಂಗಾರಮ್ಮ ಲೀಡ್ ಮಾಡ್ತಾಳೆ, ಸಹನಾ ಲೀಡ್ ಮಾಡ್ತಾರೆ. ಜನಕ್ಕೆ ಬೇರೆ ತರದ್ದು ಸಿಗತ್ತೆ. ಈಗ ಒಂದು ತಕ್ಷಣಕ್ಕೆ ಅವ್ರಿಗೆ ಬೇಜಾರಾಗಿದೆ, ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಪೇಶನ್ಸ್ ಇಂದ ನೋಡಿ ಅಂತ ಕೇಳ್ಕೊತೀನಿ. ನಾನು ಕಮೆಂಟ್ ಬಾಕ್ಸ್ ನೋಡಿ ನಾನೇ ಸ್ವಲ್ಪ ಭಯ ಬಿಟ್ಬಿಟ್ಟೆ. ಜನ ಇಷ್ಟೊಂದೆಲ್ಲ ಬೇಸರ ಮಾಡ್ಕೊಂಡ್ಬಿಟ್ಟಿದಾರ ಸ್ನೇಹ ಇಲ್ಲ ಅಂತ ಹೇಳಿ. ನಿಮಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರೆಲ್ಲ ಮಾಡಿದ್ದಾರೆ, ಫೋನ್ ಮಾಡ್ತಾರೆ, ಕತೆ ಕೇಳ್ತಾರೆ, ನನಗೂ ಬೈತಾರೆ. ಅದು ಏನ್ ಹಿಂಗ್ ಮಾಡಿದ್ಯಾ, ಅವಳು DC ಆಗಿ ಏನೇನೋ ಮಾಡೋದಿತ್ತು ಯಾಕೆ ಅಂತ. ಬಟ್ ಏನ್ ಗೊತ್ತಾ, ಈ ತರದ ಆಕ್ಚುಲಿ ಅವಳ ಡೇಟ್ ಪ್ರಕಾರ ನಾವು DC ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟಿಕಾನ್ ಆಗ್ಬಿಟ್ಟಿದ್ಲು. ನಾವು ಅರ್ಜೆಂಟ್ ಅಲ್ಲಿ ಕತೆನ ಸ್ಪೀಡ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಆಕೆನ DC ಚೇರ್ ಮೇಲೆ ಕೂರ್ಸ್ಬಿಟ್ಟು ಆದ್ರೂ ಸಾಯಿಸ್ಬಿಡೋಣಪ್ಪ. ಮುಂಚೆ ಸಾಯಿಸಿದ್ರೆ ಏನಾಗತ್ತೆ, ಏನು ಸಾಧಿಸಿದಂಗ ಆಗಲ್ಲ. ಆ ಕ್ಯಾರೆಕ್ಟರ್ಗೆ ಒಂದು ನಾವು ಎಂಡ್ ಅಂತ ನ್ಯಾಯ ಕೊಟ್ಟಂಗ ಆಗಲ್ಲ. ಹಾಗಾಗಿ ಅದನ್ನು ನಾವು ಮುಂದುವರ್ಸಿದೀವಿ. ಬಿಕಾಸ್ ಆ ಹುಡುಗಿ ಎಜುಕೇಶನ್ಗೆ ಹೋಗ್ತಾ ಇದ್ದಾಳೆ, ಡೆಲ್ಲಿಗೆ ಹೋಗಿ ಸೆಟ್ಲ್ ಆಗ್ತಿದ್ದಾಳೆ ಅನ್ನೋ ಕಾರಣ. ಈಗ ಅಂದ್ರೆ ನೀವು ನಿರ್ದೇಶಕರಾಗಿ ನಿಮ್ಮ ಮೇಲೆ ಒಂದಷ್ಟು ಜವಾಬ್ದಾರಿ ಇರುತ್ತೆ, ವಾಹಿನಿಯು ನಿಮ್ಮ ಮೇಲೆ ಒಂದಷ್ಟು ಜವಾಬ್ದಾರಿ ಆಗಿರುತ್ತೆ. ಈಗ ಜನ ಬಂದ್ ಕತೆ ಕೇಳ್ತಾರಲ್ಲ ಕುತೂಹಲವಾಗಿ, ನಿಮ್ಮ ಆತ್ಮೀಯತೆ ಬಂದ್ಕೊಂಡು ಮುಂದೆ ಏನಾಗ್ಬಹುದು ಅಂತ. ಬಟ್ ಅದನ್ನ ಬಿಟ್ಕೊಳ್ಳೋ ಚಾನ್ಸಸ್ ಇರಲ್ಲ. ಸೊ ಇದನ್ನ ಹ್ಯಾಂಡಲ್ ಹೆಂಗ್ ಮಾಡ್ತೀರಾ ಸರ್? ಆತ್ಮೀಯರಿಗೆ ಹೇಳ್ಕೊತೀವಿ, ಅಂದ್ರೆ ಕೇಳಿದ್ರೆ ಹಿಂಗ ಆಗತ್ತೆ ಅಂತ. ಹೌದಾ, ವೆರಿ ಗುಡ್ ಅಂತ. ಈಗ ಸ್ನೇಹ ಸುತ್ತೊಮ್ಮೆ ಕಂಟಿ ಏನ್ ಮಾಡ್ತಾನೆ, ಕಂಟಿ ಹೇಗಾಗ್ತಾನೆ, ಇಲ್ಲ ಅವ್ನು ಬೇರೆ ತರದಲ್ಲಿ ರಿವರ್ಟ್ ಆಗ್ತಾನೆ, ಅವ್ನ ಟ್ರ್ಯಾಕ್ ಬೇರೆ ತರ ಆಗುತ್ತೆ. ಈ ನೋಡಿ, ಕಂಟಿಗೆ ಇಲ್ಲಿ ತನಕ ಅವ್ನ ಪಾತ್ರ ಸುಮ್ನೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದ, ಕಂಟಿಗೆ ಒಂದು ಸ್ಟೆಬಿಲಿಟಿ ಸಿಕ್ಕಲ್ಲ. ಇನ್ನು ಮುಂದೆ ಕಂಟಿ ಲೀಡ್ ಮಾಡ್ತಾನೆ. ಅಂದ್ರೆ ಆ ಪಾತ್ರ ತುಂಬಾ ಇಷ್ಟಪಡ್ತಾರೆ, ಕಂಟಿ ಪಾತ್ರನ. ಅದೇನಾಗ್ತಿದೆ, ಎಲ್ಲಾ ಟ್ರ್ಯಾಕ್ ಅಲ್ಲಿ ಪುಟ್ಟಕ್ಕನ ಜೊತೆ ಪುಟ್ಟಕ್ಕಂಗ್ ಹೆಲ್ಪ್ ಮಾಡೋದು, ಬಂಗಾರಮ್ಮಂಗ್ ಹೆಲ್ಪ್ ಮಾಡೋದು, ಹಿಂಗ್ ಓಡಾಡ್ದ ಇಲ್ಲ ಸ್ನೇಹಂಗ್ ಹೆಲ್ಪ್ ಮಾಡೋದು ಅಂತ ಹಿಂಗೆ. ಈಗ ಕಂಟಿ ನಿಂತ್ಕೋತಾನೆ. ಅಂದ್ರೆ ಬೇರೆ ತರದ ಕತೆ ಮಾಡಿದೀವಿ, ಬರುತ್ತೆ. ಅಂದ್ರೆ ನಾವು ಹೇಳ್ತೀವಿ, ಅಂದ್ರೆ ನಮ್ಗೆ ಯಾರು ಆತ್ಮೀಯರು ಸಿಕ್ಕಿದಾಗ ಏನಾಗತ್ತೆ ಏನ್ ಕೇಳಿದ್ರೆ ಹೇಳ್ತೀವಿ. ಅಂದ್ರೆ ಒಂದೇನಂದ್ರೆ ಕತೆ ಲೀಕ್ ಆಗತ್ತೆ, ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಮೇಡಮ್ ಏನಾಗುತ್ತೆ, ಇವತ್ತು ನಾವು ಝೀಗೆ 2 ದಿನ ಮುಂಚೆನೆ ಕೊಡ್ತೀವಿ ಎಪಿಸೋಡ್, ಅವರು ZEE5 ಅಲ್ಲಿ ಹಾಕ್ಬಿಡ್ತಾರೆ. ಆಲ್ರೆಡಿ ಅದನ್ನ ಯಾರೋ ಇಡೀ ಎಪಿಸೋಡ್ ಲಿಂಕ್ ಅನ್ನ ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ತಾರೆ ಕದ್ದು, ZEE5 ಇಂದ ಅಲ್ಲೆಲ್ಲೋ ಡೌನ್ಲೋಡ್ ಮಾಡ್ಕೊಂಡು. ನಾವು ಟೆಲಿಕಾಸ್ಟ್ ಆಗಿಂತ ಮುಂಚೆ ಎಲ್ಲಾ ಕಡೆನೂ ಬೇಕು ಅಂತ ಮಾಡ್ತಾರೋ ಅಥವಾ ಅವರ ಅರ್ನಿಂಗ್ ಇಂದ ಮಾಡ್ತಾರೋ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಯೂಟ್ಯೂಬರ್ಸ್, ಏನ್ ಮಾಡ್ತಾರೆ ಅಂದ್ರೆ
ಆ ಎಪಿಸೋಡ್ ಅಲ್ಲಿ ನೋಡ್ಬಿಟ್ಟು ಎಲ್ಲಾ ಕಥೆನೂ ಹೇಳ್ಕೊಂಡು ಕೂತ್ಕೋತಾರೆ, ಹಿಂಗಾಗತ್ತೆ ಹಿಂಗಾಗತ್ತೆ ಅಂತ. ಅದೊಂದು ನಮ್ ಸೀರಿಯಲ್ ಪ್ರಚಾರನೂ ಆಗತ್ತೆ. ಬಟ್ ಏನಾಗತ್ತೆ, ಟಿವಿ ನೋಡೋರಿಗೆ ಹಿಂಗಂತೆ ಕಾಣೋ ಕತೆ ನಾಳೆ ನೋಡ್ದಿದ್ರು ನಡೀತದೆ ಅನ್ನೋ ತರದಲ್ಲೂ ಆಗತ್ತೆ. ಎರಡು ಸಾಧಕ ಬಾಧಕ ಇದೆ, ಏನು ಮಾಡಕ್ಕಾಗಲ್ಲ. ಸರ್, ಇವಾಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸಿಕ್ಕಾಪಟ್ಟೆ ಟ್ರ್ಯಾಕ್ಗಳಿದೆ, ಲವ್ ಸ್ಟೋರಿ ಇದೆ, ಪುಟ್ಟಕ್ಕ ಅವ್ರದೇ ಆದಂತ ಜರ್ನಿ ಇದೆ. ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ. ಅಂದ್ರೆ ಒಂದ್ ಪಾತ್ರಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ತೀರಿ ಅಂದ್ರೆ ಇನ್ನೊಂದ್ ಪಾತ್ರ ಅಲ್ಲಿ ಸಪ್ಪೆ ಆಗ್ಬಿಡುತ್ತೆ. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ. ಇದು ಏನಾಗತ್ತೆ, ಚಾನಲ್ಲು ಮತ್ತೆ ನಮ್ಮ ರೈಟಿಂಗ್ ಟೀಮ್ ಎಲ್ಲ ಜೊತೆ ಕೂತ್ಕೊಂಡು ಒಂದೊಂದು ಟ್ರ್ಯಾಕ್ ವೈಸ್ ಕಥೆಯನ್ನ ಬರ್ಕೊಂಡು ಹೋಗ್ತಾರೆ. ಈ ಟ್ರ್ಯಾಕ್ ಅಲ್ಲಿ ಹಿಂಗಾಗತ್ತೆ ಅದನ್ನ ಸರಿಯಾಗಿ ಮಿಕ್ಸ್ ಮಾಡ್ಬೇಕು. ಆಮೇಲೆ ಈ ಪಾತ್ರ ಆ ಟ್ರ್ಯಾಕ್ ಒಳಗಡೆ ಹೋಗಿ ಬರೋದಿರತ್ತೆ, ಲಿಂಕ್ ಗಳನ್ನ ಕೊಡ್ಬೇಕಾಗತ್ತೆ. ಇದು ಹಣಿಬೇಕು ಜಡ ಹೆಣದಂಗೆ ಅಂದ್ರೆ ಹಿಂಗೆ ಇವ್ರು ಇಲ್ಲಿ ಹೋಗ್ತಾರೆ ಇವ್ರು ಹೋಗ್ತಾರೆ. ಅದು ಸ್ಕ್ರೀನ್ ಪ್ಲೇ ಚಾಲೆಂಜ್. ಸ್ಕ್ರೀನ್ ಪ್ಲೇ ಒನ್ಸ್ ಆಯ್ತು, ಆಮೇಲೆ ಡೈಲಾಗ್ ರೈಟರ್ಗೆ ಅದು ತುಂಬಾ ಈಸಿಯಾಗಿ ಆಗತ್ತೆ. ಆಮೇಲೆ ಡೈಲಾಗ್ ರೈಟರ್ಗೆ ಏನಾಗತ್ತೆ ಅಂದ್ರೆ ಡೈಲಾಗ್ ಅಲ್ಲಿ ಏನು ಹೊಸದಾಗಿ ಏನ್ ಕೊಡೋಣ, ಇವತ್ತಿನ ಪ್ಯಾಟರ್ನ್ ಅಲ್ಲಿ ಇವತ್ತಿನ ಮಾತುಗಳೆಲ್ಲ ಚೇಂಜಸ್ ಆಗ್ತಾ ಇರುತ್ತವಲ್ಲ, ಇವತ್ತು ಇದರಲ್ಲಿ ಏನ್ ಹೇಳೋಣ, ಆಮೇಲೆ ಮೆಸೇಜ್ ಏನ್ ಇಡೋಣ ಅನ್ನೋದು ಒಂದು ಟಾಸ್ಕ್ ಇರುತ್ತೆ.